ಯಬರಟ್ಟಿ ಗ್ರಾಮದಲ್ಲಿ ಶ್ರೀ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮನ 603ನೇ ಜಯಂತಿ ಆಚರಣೆ. ಹೌದು ವೀಕ್ಷಕರೇ, ಯರಬಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೇಮಾರೆಡ್ಡಿ ಮಲ್ಲಮ್ಮನ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಅತಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಮೊದಲಿಗೆ ತಾಯಿ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಬಸವೇಶ್ವರ ದೇವಸ್ಥಾನದಿಂದ ಯರಬರಟ್ಟಿ ಪ್ರತಿ ಬೀದಿಯಲ್ಲಿ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಅಮೀಶ್ವರ ಅಜ್ಜರು ಈ ಕಾರ್ಯಕ್ರಮದಲ್ಲಿದ್ದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಅವರು ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮನ ಬಗ್ಗೆ ವಿಸ್ತಾರವಾಗಿ ವಿವರಿಸಿದರು. ಹೇಮಾರೆಡ್ಡಿ ಮಲ್ಲಮ್ಮನ 603 ವರ್ಷವಾದರೂ ಕೂಡ ನೀವು ಶ್ರೀ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮನನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಯಬರಟ್ಟಿ ಗ್ರಾಮದ ಅಕ್ಕನ ಬಳಗದವರು ಹಾಗೂ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ವರದಿ ಸಚಿನ್ ರಾವತ್, ಸಮೃದ್ಧ ಕರ್ನಾಟಕ ನ್ಯೂಸ್, ಗೋಕಾಕ್. ಮಂದಾಕಿನಿ, ಆ ಮಂದಾಕಿನಿ ಬೆಳೆದ ದೊಡ್ಡವಳಾದಂತ ಸಾಕು ಹಸನಾಯ್ತು ಸಂಸಾರ, ಬಸವನ ನುಡಿ ಚಂದ, ಬಸವನ ನಡಿ ಚಂದ. ಅವ್ರ ಹೆಂಗ ನೋಡಿದ್ರಲ್ಲ ಹಂಗ ನಡೆದು ತೋರಿಸಿರ್ಬೇಕು. ಸಿದ್ದಾವಡ ಅಜ್ಜ ಯಾವಕ್ಕೆ ಅಜ್ಜೊಬ್ಬಕ್ಕೆ ಬಂದ ದಿನ ಪುಂಡಿಪಲ್ಲಿ ರೊಟ್ಟಿ ಕುಡಿದು ಬಿಟ್ಟು ಪಂಚಾಮೃತ ಕೊಟ್ಟಿದಳು. ಅಲ್ವೇ ನಾಳೆ ಮನಸ್ಸು ಕೋಡಿ ಇದನ್ನ ಬೇಡ್ತಾನ, ಎಲ್ಲಿದ ತಂದು ಕೊಡ್ಲಿ, ದಿನ ಏನ್ ಕೊಡ್ತಿದೆ ಅದನ್ನ ಕೊಡು ಅಂದ್ರೆ ಇವ್ ಪುಣ್ಯಾತ್ಮರು ಯುಗ ಪುರುಷರಂತ ಕರೀತಾರೆ. ಈಗ ಅಕಸ್ಮಾತ್ ನಮಗ ಪಾದ ಪೂಜೆ ಕರ್ಕೊಂಡಾಗ ತಪ್ಪಗಾಟಾಗ ಊದಿನ ಕಡ್ಡಿ ಮ್ಯಾಲ್ ಚೆಲ್ರಿ ಶಕ್ತಿ ಅವರಲ್ಲಿ ಇತ್ತು ಬಂಧುಗಳೇ. ಆ ಸಿದ್ಧಪ್ರಜ್ಞೆ ಅಂತ ಕರೀತಾರ. ಆ ಶಕ್ತಿ ಅವ್ರು ಇತ್ತು, ಅದಕ್ಕೆ ಇಟ್ಕೊಳಕ್ ಬರ್ತದ. ಅದಕ್ಕೆ ಯಾಕೆ ಧರಿಗೆ ಬಂದ್ರು ಅಂತ ಕೇಳಿದ್ರ, ಧರ್ಮ ಯಾವಾಗ ಗ್ಲಾನಿ ಆಗ್ಯದ ಆ ಧರ್ಮವನ್ನ ಜಾಗೃತಿ ಮಾಡೋ ಸಲುವಾಗಿ, ಮಾನವರ ಮನಸ್ಸನ್ನು ಪುಣ್ಯಾತ್ಮರೇ ಸುಸ್ಮಿತ ಮಾಡೋ ಸಲುವಾಗಿ, ಶುಚಿ ಅಂತಕ್ಕಂಥದ್ದು ಕರೀತಾರೆ. ಅದನ್ನು ಮಾಡೋ ಸಲುವಾಗಿ ಅವರು ಬಂದ್ರು. ಅದಕ್ಕೆ ಇಂಥ ಯುಗ ಪುರುಷರ ಚರಿತ್ರೆಯನ್ನ, ಯುಗ ಪುರುಷರ ನಡೆದು ಬಂದ ದಾರಿಯ ನುಡಿಯನ್ನ ಎಡೆ ಮಾಡಿಕೊಳ್ಳಿಕ್ಕೆ ಹಿಂದಿನ ಪುಣ್ಯಾತ್ಮರು ಹೇಳ್ಕೊಂಡು ಬಂದ್ರು. ನಮಗೆ ಎಂತಾದ ಬೇಕಾಗಿತ್ತು ಕೆನ್ನ ಬಸವಣ್ಣ ಬರೀ ಇವರು ಸಂಸ್ಕೃತಿ ಇವ್ರ ಲೋಕದಾಗದ. ಅದಕ್ಕ ಮತ್ತೊಬ್ರ ಜೋಡಿ ಮಾತಾಡೋದ ಕಲಿಯತ್ತ ಕರೆ ಇನ್ನೊಬ್ರದ್ದು ಮಾತಾಡೋ ಇರಬಾರ್ದು. ನೀ ಮತ್ತೊಬ್ರ ಜೋಡಿ ಮಾತಾಡ ಕರೆ ಇನ್ನೊಬ್ರು ಸುದ್ದಿ ಮಾತಾಡ್ಕೊತ ಕುಂದ್ರಬೇಡ. ಅವ್ರ ಜೋಡಿ ಅನುಭವ ಹಂಚಿಕುವ, ಅವ್ರ ಜೋಡಿ ಅನುಭವ ಹಂಚಿಕುವ. ಎಂತದ ಅನುಭವ ಹಂಚಿಕೊಳ್ಳಬೇಕಂತ ಕೇಳಿದ್ರೆ ಪುಣ್ಯಾತ್ಮರೇ, ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಅನ್ನಬಾರದೆ ಅಂತ ಹುತ್ತ ಬೆಳ್ಯಾಕತ್ತೈತಿ. ಎಂತ ಸಂಸ್ಕಾರ, ಇದಕ್ಕೆ ಸಂಸ್ಕೃತಿ ಸಂಸ್ಕಾರ ಅಂತ ಕರೀತಾರೆ. ಆಗಲೇ ಹೇಳಿದ್ರಲ್ಲ, ಜಗತ್ತಿನಾಗ ಪುಣ್ಯಾತ್ಮರು ಊರೊಳಗೆ ಏನು ಬೇಕು ಅಂತ ಕೇಳಿದ್ರ ಈ ಸಂಸ್ಕಾರ ಅಂತಕ್ಕಂಥದ್ದು ಬೇಕು, ಸಂಸ್ಕೃತಿ ಅಂತಕ್ಕಂಥದ್ದು ಬೇಕು. ಸಂಸ್ಕಾರ ಮತ್ತು ಸಂಸ್ಕೃತಿಯ ದ್ವಾರವಾಗಿ ಇತ್ತಂದ್ರ ಒಳಗೆಲ್ಲ ತಾನೇ ಶುದ್ಧ ಆಗ್ತದೆ. ಅದು ಶುದ್ಧ ಆಗ್ತದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಎದರಿಂದ ಶ್ರೀಮಂತ ಒಂದು ದುಡ್ಡಿನಾಗ ಉಣಿಸತ್ ಹೇಳ್ತಾಳಂದ್ರ ಅಜ್ಜ ತನ್ನ ವ್ಯಾಸಪೀಠ ಬಿಟ್ಟು ಇಡತ್ತ. ಅಲ್ಲ ಕೊಲ್ಲಾಪುರ ಮಹಾರಾಜ್ ಬಂದಾಗ ಕೈ ಮಾಡಿಲ್ಲ, ಈ ಮುದಿಕ್ ಒಂದು ದುಡ್ಡು ಕೊಟ್ಟೈತಿ, ಇದಕ್ಕೆ ಕೈ ಮಾಡೈತಿ, ನಿಮ್ಮಲ್ಲಿ ಭೇದ ಯಾಕತ್ತ ಹೇಳಿದಾಗ ಅಜ್ಜ ಹೇಳಿದತ್ತ, ಅಕ್ಕಿ ದುಡ್ಡಿಗಾಗಿ ನಾ ಕೈ ಒಡ್ಡಿಲ್ಲ, ಅಕ್ಕಿ ಭಾವ ಬಿಟ್ಟು ಮತ್ತೊಂದು ಬದುಕಲಾಕ ಸಹಿತ ಅಕ್ಕಿಯಲ್ಲಿ ಏನೂ ಇಲ್ಲ, ಆದ್ರೂ ಕೂಡ ಅಜ್ಜನ ಜಾತ್ರೆಗೆ ದುಡ್ಡು ಕೊಡಬೇಕಂತ ಕಾದನು ಬಂದ ತಂಗಳ ಅಂಬಲಿಯನ್ನು, ಹಳಚಿದ ಅಂಬಲಿಯನ್ನು ಕೊಡದ. ಅರಮನೆ ಬೇಕಾಗಿಲ್ಲ ಪುಣ್ಯಾತ್ಮರೇ, ಗುಡಿಸಲಿದ್ರು ಕೂಡ ಭಗವಂತ ಒಲಿತಾನ. ಭಗವಂತನ ಒಲಿಮೆ ಮಾಡ್ಕೊಳಕ್ ಅರಮನೆ ಬೇಕಾಗಿಲ್ಲ, ಬಂಗಾರ ಬೇಕಾಗಿಲ್ಲ, ಬೆಳ್ಳಿ ಬೇಕಾಗಿಲ್ಲ. ಈ ಬಂಗಾರದಂತ ಬದುಕಿನೊಳಗ ಪುಣ್ಯಾತ್ಮರೇ ಶೃಂಗಾರ ಎದರಿಂದ ಗೊಳಿಸದಂತ ಕೇಳಿದ್ರ ಭಗವಂತ ಎಲ್ಲ ನಿಂದ. ಅದಕ್ಕೆ ಬಸವಣ್ಣ ಹೇಳಿಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಅಂತ. ಆದ್ರೂ ಪುಣ್ಯಾತ್ಮರೇ, ನನ್ನ ಬದುಕಿನೊಳಗೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ತುಂಬಿರತಕ್ಕಂಥ ಗ್ರಾಮ ನೋಡಿದ್ರೆ ಅದು ಯಬರಟ್ಟಿ ಗ್ರಾಮನ ಬಂಧುಗಳೇ. ಇಲ್ಲಿ ಅಧ್ಯಾತ್ಮಕ ಕೊರತೆ ಇಲ್ಲ, ಶ್ರೀಮಂತಿಕೆ ಕೊರತೆ ಇಲ್ಲ, ಭಾವಕ್ಕೆ ಕೊರತೆ ಇಲ್ಲ. ಪುಣ್ಯಾತ್ಮರ ಅತಿಥಿ ದೇವೋಭವ ಅನ್ನೋದಕ್ಕೂ ಕೊರತೆ ಇಲ್ಲ, ಕೊಡೋದಕ್ಕೂ ಕೊರತೆ ಇಲ್ಲ, ತಗೊಳ್ಳೋಕ್ ಕೊರತೆ ಇಲ್ಲ ತಿಳ್ಕೊಂಡು ಸುಮ್ಮನೆ ನಾನು ಏನೋ ಒಂದು ಮಾತು ಡಾಕ್ಟರ್ ಜೋಡಿ ಚರ್ಚೆ ಮಾಡಿ ನನಗೆ ಬಂದಿರತಕ್ಕಂಥ ಕಂಠ ಸಂಕಟನ
ಬಂದು ನಮ್ಮ ಗೌಡ್ರು ಕೇಳಪ್ಪಗಳ ಏನು ಚಿಂತೆ ಮಾಡಬೇಡ್ರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ. ಅದಕ್ಕೆ ಬದುಕಿನೊಳಗೆ ಪುಣ್ಯಾತ್ಮನ ನಾವೇನ್ ಮಾಡ್ಬೇಕಾಗಿತ್ತು, ಕೇಡನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ನಾವು ಯಾರಾದ್ರೂ ಇನ್ನೊಬ್ಬರಿಗೆ ಕೆಟ್ಟ ಬಯಸಿದ್ರೆ ಅಂದ್ರ ಅದು ಮಲ್ಲಮ್ಮನ ಜಯಂತಿ ಮಾಡಿದ್ರು ಕೂಡ ನಿರರ್ಥಕ ಆಗ್ತದೆ. ಯಾಕಂದ್ರೆ ಆಕೆ ಅಂತ ಕಷ್ಟ ಕೊಟ್ಟಾರ, ಅದಕ್ಕೆ ಇಂತಿಂತ ಕಷ್ಟ ಅಲ್ಲ, ಸ್ವತಃ ಗಂಡನನ್ನ ಕೊಟ್ಟು ಕಡಿಲಿಕ್ಕೆ ಕಳಿಸ್ಕೊಡ್ತಾರ. ಯಾರೋ ಪರಪುರುಷನ ಸಂಘ ಮಾಡ್ಯಾಳ ನೀನ್ ಹೇಳ್ತೆ ತಿಳ್ಕೊಂಡು ಇಂಥ ಗಾಳಿ ಸುದ್ದಿ ಹೇಳ್ತಾರಂದ್ರೆ ಬದುಕು ಕೆಡತತ್ತಿಲ್ದೆ. ಆದ್ರೆ ಆ ಅಮ್ಮನ ಭಕ್ತಿ ಹೆಂಗಿತ್ತು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಕೆಟ್ಟ ವೇಸಿಯ ಸಂಗನ ಮಾಡಿರ್ತಕ್ಕಂಥವನ ಮಹಾನ್ ಯೋಗಿ ಮಾಡಿರ್ತಕ್ಕಂಥ ಮಗನಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ವೇಮನ್ನನನ್ನ ಯೋಗಿಯಾಗಿ ಮಾಡಿರ್ತಕ್ಕಂಥ ಶಕ್ತಿ ಅಥವಾ ಕೀರ್ತಿ ಯಾರಿಗೆ ಸಲ್ತದಂತೆ ಕೇಳಿದ್ರೆ ಆ ಹೇಮರೆಡ್ಡಿ ಅಮ್ಮನಿಗೆ ಸಲ್ತದ ಪುಣ್ಯಾತ್ಮರೇ. ಅದಕ್ಕೆ ಪುಣ್ಯಾತ್ಮರೇ, ನಿಮ್ಮ ಮಕ್ಕಳು ಒಳ್ಳೆದನ್ನು ಕಲಿಸ್ರಿ. ಅವಾಗ ಗ್ರಂಥಗಳನ್ನ ಓದಕ್ ಹಚ್ಚ್ರಿ, ಪುಸ್ತಕ ಓದಕ್ ಕಲಿಸ್ರಿ. ನೀವಂತೀರಿಲ್ಲ ಬಾಳೆ ಹೇಳ್ತಿದ್ದಂತ ಎಟ್ಟ ನನಗೆ ನೀರಾಗ ನಿಲ್ಲಿಸ್ತಿ ಅಟ್ಟ ನೀನು ಊರಾಗ ಎತ್ತ ನಿಲ್ಲಿಸತ್ತ ಬಾಳೆ ಹೇಳ್ತದತ್ತ. ಆ ಪುಸ್ತಕ ಹೇಳ್ತದತ್ತ, ನಾನು ಎಷ್ಟು ತಲೆ ತಾಳಗ ಮಾಡಿ ಓದಿಸ್ತಿಲ್ಲ ಅಟ್ಟ ನಿನ್ನ ಲೋಕದ ಎತ್ತರಕ್ಕೆ ಬೆಳೆಸ್ತಾನ ನನ್ನನ್ನು ಓದೋ ತಿಳ್ಕೊಂಡು ಪುಸ್ತಕ ಹೇಳ್ತದತ್ತ. ಆ ಪುಸ್ತಕವನ್ನು ಪ್ರೀತಿಸ್ತಕ್ಕಂಥ ಒಂದು ಪುಸ್ತಕ 1000 ಗೆಳೆಯರಿದ್ದಂಗ ಅಬ್ದುಲ್ ಕಲಾಂ ಜಿ ಹೇಳ್ತಾರೆ ಪುಣ್ಯಾತ್ಮರು. ಅದಕ್ಕೆ ನಾನಿಷ್ಟೇ ನಿಮ್ಮಲ್ಲಿ ಕಳಕಳಿ ವಿನಂತಿ, ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಯಾಗಿ ಸಂಸ್ಕಾರ ಕೊಡ್ರಿ. ನಮ್ಮ ಶಾಲೆಗಳು ಏನಾಗ್ಯಾವ, ತಲೆ ತುಂಬು ಶಾಲೆಗಳಾಗ್ಯಾವ, ಹೃದಯ ತುಂಬು ಶಾಲೆಗಳಿಲ್ಲ. ಹೃದಯ ತುಂಬು ಶಾಲೆ ಅಂತ ಕೇಳಿದ್ರೆ ನಾವು ಹೆಬ್ಬೆಟ್ಟಿಗೆ ಬರ್ಬೇಕು. ಮಲ್ಲಮ್ಮನ ಜಯಂತಿನೋ, ಅಜ್ಜನ ಜಾತ್ರೆ, ಓಗಶುದ್ಧನ ಜಾತ್ರೆ ಯಾವುದೋ ನೆನಪು ಮಾಡ್ಕೊಂಡು ಇಲ್ಲೇನ್ ಮಾಡ್ತಾರೆ ಅಂತ ಕೇಳಿದ್ರೆ ಪುಣ್ಯಾತ್ಮರು ಮತ್ತೆ ಅದಕ್ಕೆ ಅವಕಾಶ ಇಲ್ಲ. ಎದಕ್ಕೆ ಅವಕಾಶ ಐತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಜ್ಞಾನದ ನುಡಿಗಳನ್ನ ಎಡೆಮಾಡಿಕೊಳ್ಳಿಕ್ಕೆ ಭಕ್ತರ ಈ ಕಿವಿ ಅಂತಕ್ಕಂಥ ಬಾಗಿಲ ಸದಾವ ಕಾಲ ತೆರೆದಿರ್ತದೆ. ಈ ಕಿವಿದಿಂದ ಮಾಡಿರ್ತಕ್ಕಂಥ ಪ್ರಸಾದ ನಮ್ಮನ್ನು ಬೆಳೆಸ್ತದ, ಈ ಬಾಯಿದಿಂದ ಮಾಡಿರ್ತಕ್ಕಂಥ ಊಟ ಹಳಸ್ತದ. ಅದಕ್ಕೆ ಪುಣ್ಯಾತ್ಮರೇ, ಇದನ್ನ ತಾವು ಕೇಳಲಿಕ್ಕೆ ಬಹಳ ಕಾತುರದಿಂದ ಕಾಯ್ತಕ್ಕಂಥ ಬಾಗಿಲುಗಳು ಎಲ್ಲಿದಾವ ಅಂತ ಕೇಳಿದ್ರೆ ಅದು ಹೇಮರಟ್ಟಿ ಗ್ರಾಮ